ವಿಜಯ ಮಾರ್ಗ ವೀಕ್ಷಕ ಪ್ರಭುಗಳಿಗೆ ಆತ್ಮೀಯ ನಮಸ್ಕಾರಗಳು. ನಾಳೆಯ ಅಮಾವಾಸ್ಯೆಯ ವಿಶೇಷ ದಿನದಂದು ನಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ಹಾಗೂ ಅದೃಷ್ಟವನ್ನು ತಂದುಕೊಳ್ಳಲು ಏನು ಮಾಡಬೇಕು, ಯಾವ ವಸ್ತುವನ್ನು ಮನೆಗೆ ತರಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಮಸ್ಕಾರ ಆತ್ಮೀಯ ಬಂಧುಗಳೇ, ವಿಜಯ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ. ನಾಳೆ ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ಅಮಾವಾಸ್ಯೆ ತಿಥಿ. ಈ ದಿನದಂದು ನಾವು ಮಾಡುವ ಸಣ್ಣ ಬದಲಾವಣೆ ಮತ್ತು ಕೆಲಸಗಳು ನಮ್ಮ ಇಡೀ ಜೀವನದ ದರಿದ್ರವನ್ನು ದೂರ ಮಾಡಿ ಅದೃಷ್ಟದ ಬಾಗಿಲನ್ನು ತೆರೆಯಬಲ್ಲವು. ಈ ದಿನ ಯಾವ ಕೆಲಸ ಮಾಡಿದರೆ ನಮಗೆ ಕೋಟಿ ಪಟ್ಟು ಲಾಭ ಸಿಗುತ್ತದೆ, ಮನೆಗೆ ಯಾವ ವಸ್ತುವನ್ನು ತರಬೇಕು, ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೃಷ್ಟಕ್ಕಾಗಿ ಅಮಾವಾಸ್ಯೆಯ ದಿನ ಮನೆಗೆ ಲಕ್ಷ್ಮೀದೇವಿಯ ಕೃಪೆ ಹಾಗೂ ಸಕಾರಾತ್ಮಕ ಶಕ್ತಿ ಬರಲು ಈ ಕೆಳಗಿನ ವಸ್ತುಗಳಲ್ಲಿ ಒಂದನ್ನು ತರುವುದು ಅತ್ಯಂತ ಶ್ರೇಷ್ಠ. ಕಲ್ಲು ಉಪ್ಪು. ದೊಡ್ಡ ಉಪ್ಪು. ಅಮಾವಾಸ್ಯೆಯ ದಿನ ಧನಲಕ್ಷ್ಮಿಯ ಅಂಶವಾಗಿರುವ ಕಲ್ಲು ಉಪ್ಪನ್ನು ಮನೆಗೆ ಕೊಂಡು ತರುವುದು ಮನೆತನದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ಹೊಸ ಪೊರಕೆ. ಕಸಬರಗಿ. ಈ ದಿನ ಹೊಸ ಪೊರಕೆಯನ್ನು ಮನೆಗೆ ತರುವುದು ದರಿದ್ರ ಲಕ್ಷ್ಮಿಯನ್ನು ಮನೆಯಿಂದ ಹೊರಹಾಕಿ ಅದೃಷ್ಟವನ್ನು ಆಹ್ವಾನಿಸುವ ಸಂಕೇತವಾಗಿದೆ. 3. ಮಾಡಬೇಕಾದ ಪ್ರಮುಖ ಕೆಲಸಗಳು ಲಾಭಕ್ಕಾಗಿ. ಪಿತೃತರ್ಪಣ ಬೈಸ್ಮರಣೆ. ಅಮಾವಾಸ್ಯೆ ಎಂದರೆ ಪಿತೃದೇವತೆಗಳ ದಿನ. ನಾಳೆ ಬೆಳಗ್ಗೆ ತಂದೆ ತಾಯಂದಿರು ಅಥವಾ ಹಿರಿಯರನ್ನು ನೆನೆದು ದೀಪ ಹಚ್ಚಿ ಅವರಿಗೆ ಪ್ರಿಯವಾದ ಅಡುಗೆಯನ್ನು ನೈವೇದ್ಯ ಮಾಡಿ. ಇದರಿಂದ ಪಿತೃದೋಷ ನಿವಾರಣೆಯಾಗಿ ವಂಶಾಭಿವೃದ್ಧಿ ಹಾಗೂ ವ್ಯಾಪಾರದಲ್ಲಿ ಲಾಭವಾಗುತ್ತದೆ. ಮನೆ ಸ್ವಚ್ಛತೆ ಮತ್ತು ಉಪ್ಪಿನ ನೀರು. ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಕಲ್ಲು ಉಪ್ಪು ಹಾಕಿದ ನೀರಿನಿಂದ ನೆಲವನ್ನು ಒರೆಸಿ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು, ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಹೊರಹಾಕುತ್ತದೆ. ದೀಪದಾನ ಮತ್ತು ದಾನಧರ್ಮ. ಸಂಜೆ ಸಮಯದಲ್ಲಿ ಮುಖ್ಯದ್ವಾರದ ಎರಡೂ ಬದಿಯಲ್ಲಿ ದೀಪ ಹಚ್ಚಿ. ಅನಾಥರಿಗೆ ಅಥವಾ ಬಡವರಿಗೆ ಅನ್ನದಾನ ಅಥವಾ ಯಥಾಶಕ್ತಿ ಧಾನ್ಯಗಳನ್ನು ದಾನ ಮಾಡಿ. ಇದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಹೊಸ್ತಿಲ ಪೂಜೆ. ಸಂಜೆ ವೇಳೆ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಸ್ಥಿರವಾಗಿ ನೆಲೆಸುತ್ತಾಳೆ. 4. ಯಾವ ರೀತಿ ನಡೆದುಕೊಳ್ಳಬೇಕು? ನಡವಳಿಕೆ. ಶಾಂತಿ ಮತ್ತು ಸಂಯಮ. ಅಮಾವಾಸ್ಯೆಯ ದಿನ ಮನಸ್ಸು ಚಂಚಲವಾಗಿರುತ್ತದೆ. ಆದ್ದರಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ, ವಾದವಿವಾದಗಳಿಗೆ ಆಸ್ಪದ ಕೊಡಬೇಡಿ. ದೇವತಾ ನಾಮಸ್ಮರಣೆ. ದಿನವಿಡೀ ಸಾಧ್ಯವಾದಷ್ಟು ಕುಲದೇವತೆಯ ಮಂತ್ರ ಅಥವಾ ಓಂ ನಮಃ ಶಿವಾಯ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿರಿ. ಇದು ಮನಸ್ಸಿಗೆ ಸ್ಥಿರತೆ ಮತ್ತು ಸಕಾರಾತ್ಮಕ ಯೋಚನೆಗಳನ್ನು ನೀಡುತ್ತದೆ. 5. ಏನು ಮಾಡಬಾರದು? ಮುನ್ನೆಚ್ಚರಿಕೆಗಳು. ಮಾಂಸಾಹಾರ ಮತ್ತು ಮದ್ಯಪಾನ ನಿಷೇಧ. ಈ ಪವಿತ್ರ ದಿನದಂದು ಸಂಪೂರ್ಣವಾಗಿ ಸಾತ್ವಿಕ ಆಹಾರ ಸೇವಿಸಬೇಕು. ತಾಮಸಿಕ ಆಹಾರಗಳಿಂದ ದೂರವಿರಿ. ಹೊಸ ಕೆಲಸದ ಆರಂಭ ಬೇಡ. ಅಮಾವಾಸ್ಯೆಯು ಶೂನ್ಯ ತಿಥಿಯಾಗಿರುವುದರಿಂದ ಯಾವುದೇ ಹೊಸ ವ್ಯಾಪಾರ, ಒಪ್ಪಂದ ಅಥವಾ ಶುಭ ಕಾರ್ಯಗಳನ್ನು, ಮದುವೆ, ನಿಶ್ಚಿತಾರ್ಥ ಇತ್ಯಾದಿ ಈ ದಿನ ಆರಂಭಿಸಬಾರದು. ಕೂದಲು ಮತ್ತು ಉಗುರು ಕತ್ತರಿಸಬೇಡಿ. ಈ ದಿನ ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸುವುದು ಶಾಸ್ತ್ರದ ಪ್ರಕಾರ ನಿಷಿದ್ಧವಾಗಿದೆ. ಇದು ಆಯುಷ್ಯ ಮತ್ತು ಐಶ್ವರ್ಯಕ್ಕೆ ಹಾನಿಕರ. ತಡರಾತ್ರಿ ತಿರುಗಾಟ ಬೇಡ. ಅಮಾವಾಸ್ಯೆಯ ರಾತ್ರಿ ನಕಾರಾತ್ಮಕ ಶಕ್ತಿಗಳು ಪ್ರಬಲವಾಗಿರುವುದರಿಂದ ನಿರ್ಜನ ಪ್ರದೇಶ ಅಥವಾ ಸ್ಮಶಾನಗಳ ಸುತ್ತಮುತ್ತ ತಡರಾತ್ರಿ ಸಂಚರಿಸಬಾರದು. ನಾಳೆಯ ಅಮಾವಾಸ್ಯೆಯ ದಿನ ಈ ನಿಯಮಗಳನ್ನು ಪಾಲಿಸಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಆರ್ಥಿಕ ಪ್ರಗತಿಯನ್ನು ಪಡೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ